ನಮಸ್ಕಾರ ಗೆಳೆಯರೇ, ಭಾರತದ ಇತಿಹಾಸದಲ್ಲಿ ಈಗ ಯುದ್ಧದ ನಿಯಮಗಳನ್ನು ಸಂಪೂರ್ಣವಾಗಿ ಬದಲಾಯಿಸಲಿರುವ ಅತ್ಯಂತ ಅಪಾಯಕಾರಿ ಮತ್ತು ವಿನಾಶಕಾರಿ ಆಯುಧವೊಂದು ಪ್ರವೇಶಿಸಿದೆ. ಬ್ರಹ್ಮೋಸ್ನಂತಹ ಮಾರಕ ಕ್ಷಿಪಣಿಗಳನ್ನು ಸಹ ಹಿಂದಿಕ್ಕಿರುವ ಈ ಹೊಸ ತಂತ್ರಜ್ಞಾನವು ಶತ್ರುಗಳಿಗೆ ಮಾರಣಾಂತಿಕವಾಗಿ ಪರಿಣಮಿಸಲಿದೆ. ಭಾರತೀಯ ವಿಜ್ಞಾನಿಗಳು ಎಂಥ ಮಹಾನ್ ವಿನಾಶಕಾರಿ ಆಯುಧವನ್ನು ತಯಾರಿಸಿದ್ದಾರೆ ಅಂದ್ರೆ ಇದು ಮಹಾಕಾಲ್ನ ವಿನಾಶಕಾರಿ ಆಯುಧಕ್ಕಿಂತ ಕಡಿಮೆ ಏನಿಲ್ಲ. ಇದರ ದಾಳಿ ಎಷ್ಟು ವೇಗವಾಗಿ ಮತ್ತು ನಿಖರವಾಗಿರಲಿದೆ ಅಂದ್ರೆ ಶತ್ರುಗಳಿಗೆ ಇದನ್ನ ಅರ್ಥ ಮಾಡಿಕೊಳ್ಳಲು ಸಹ ಅವಕಾಶ ಸಿಗುವುದಿಲ್ಲ. ಕೇವಲ ವಿನಾಶ ಮಾತ್ರ ಗೋಚರಿಸುತ್ತದೆ. ಈ ಆಯುಧವು ಭಾರತದ ಮಿಲಿಟರಿ ಶಕ್ತಿಯ ಅತಿ ದೊಡ್ಡ ಸಂಕೇತವಾಗುವುದಕ್ಕೆ ಹೋಗಲಿದ್ದು ಇದನ್ನು ತಡೆಯುವುದಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಒಮ್ಮೆ ಪ್ರಧಾನಿ ಮೋದಿ ಅವರು ಭಾರತವು ಜಗತ್ತಿನ ಕಲ್ಪನೆಗೂ ಮೀರಿದ ಶಸ್ತ್ರಾಸ್ತ್ರಗಳನ್ನು ತಯಾರಿಸುತ್ತದೆ ಅಂತ ಹೇಳಿದ್ದರು. ಹಾಗೂ ಈಗ ಆ ಸಮಯ ಬಂದಿದ್ದು ಈಗ ಇಡೀ ಜಗತ್ತು ಈ ವಿನಾಶಕಾರಿ ಶಕ್ತಿಯ ಪ್ರತಿಧ್ವನಿಯನ್ನ ಕೇಳಲಿದೆ. ಯಾಕಂದ್ರೆ ಭಾರತದ ಈ ಹೆಮ್ಮೆಯ ಆಯುಧವು ಶತ್ರುಗಳ ಪ್ರತಿಯೊಂದು ಯೋಜನೆಯನ್ನ ನಾಶ ಮಾಡುವುದಕ್ಕೆ ಸಿದ್ಧವಾಗಿದೆ. ಇವತ್ತಿಗೆ 2025ರ ಈ ಆಗಮನದೊಂದಿಗೆ ಭಾರತ ಅಂತ ಒಂದು ಆಯುಧವನ್ನ ಪ್ರಪಂಚದ ಮುಂದೆ ಪ್ರಸ್ತುತಪಡಿಸಿದ್ದು ಅದರ ಬಗ್ಗೆ ತಿಳಿದಾಕ್ಷಣ ಖಂಡಿತ ನೀವು ಕೂಡ ಭಾರತೀಯ ರಕ್ಷಣಾ ಕಂಪನಿಗಳ ಮೇಲೆ ಹೆಮ್ಮೆ ಪಡ್ತೀರಿ. ಆದ್ರೆ ಗೆಳೆಯರೇ, ಈ ಆಯುಧದ ಬಗ್ಗೆ ತಿಳಿದುಕೊಳ್ಳುವ ಮೊದಲು ನೀವು ಭಾರತೀಯರಾಗಿರುವುದಕ್ಕೆ ಹೆಮ್ಮೆ ಪಡ್ತಾ ಇದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ ನಲ್ಲಿ ಜೈ ಹಿಂದ್ ಅಂತ ಬರೆಯುವುದನ್ನ ಮರೆಯದಿರಿ. ಸೊ ಗೆಳೆಯರೇ, ಇವತ್ತಿಗೆ ಭಾರತದ ಮಿಲಿಟರಿ ಶಕ್ತಿಯಲ್ಲಿ ಎಂಥ ವಿನಾಶಕಾರಿ ಆಯುಧವನ್ನ ಸೇರಿಸಲಾಗಿದೆ ಅಂದ್ರೆ ಅದರ ಪ್ರತಿಧ್ವನಿ ಶತ್ರು ನೆಲೆಗಳವರೆಗೂ ಕೇಳಿಸ್ತಾ ಇದೆ. ಇದು ಯಾವುದೇ ಸಾಮಾನ್ಯ ಆಯುಧವಲ್ಲ, ಬದಲಿಗೆ ಇದು ಗೌರವ್ ಅನ್ನೋ ಹೆಸರಿನ ಸ್ವದೇಶಿ ಗ್ಲೈಡ್ ಬಾಂಬ್ ಆಗಿದ್ದು ಇದು ಶತ್ರುವನ್ನ ನಾಶ ಮಾಡುವುದಲ್ಲದೆ ಅವರ ಪ್ರತಿಯೊಂದು ನಡೆಯನ್ನ ಧ್ವಂಸ ಮಾಡಲಿದೆ. ಈ ಗೌರವ್ ಅನ್ನೋ ಹೆಸರಿನ ಆಯುಧವು ನಿಜಕ್ಕೂ ಗೌರವಕ್ಕೆ ಅರ್ಹವಾಗಿದೆ. ಇವತ್ತಿನ ಈ ವಿಡಿಯೋದಲ್ಲಿ ಹೇಳ್ತಾ ಇರುವ ಈ ಆಯುಧದ ವಿಶೇಷತೆಯನ್ನ ನೀವು ತಿಳಿದ ನಂತರ ಖಂಡಿತ ನಿಮಗೆ ರೋಮಾಂಚನಕಾರಿಯಾಗಲಿದೆ. ಯಾಕಂದ್ರೆ ಈ ಆಯುಧವನ್ನ ಯುದ್ಧ ವಿಮಾನದಿಂದ ಗಾಳಿಯಲ್ಲಿ ಬಿಡುಗಡೆ ಮಾಡಿದ ನಂತರ ಸುಮಾರು 100 ಕಿಲೋಮೀಟರ್ ದೂರದಲ್ಲಿರುವ ಶತ್ರುಗಳಿಗೆ ನೇರ ವಿನಾಶದ ರುಚಿಯನ್ನ ನೀಡ್ತದೆ. ಹಾಗೂ ಅದು ಕೂಡ ಎಷ್ಟು ನಿಖರತೆಯೊಂದಿಗೆ ಶತ್ರುಗಳಿಗೆ ಹೊಡೆಯುತ್ತದೆ ಅಂದ್ರೆ ಶತ್ರುಗಳಿಗೆ ಅದರ ಗುರಿಯಿಂದ ಬದುಕುಳಿಯುವ ಚಾನ್ಸಸ್ 1% ಸಹ ಇಲ್ಲ. DRDO ಇದನ್ನು ಪರೀಕ್ಷಿಸಿದಾಗ ಜಗತ್ತು ಆಘಾತಕ್ಕೊಳಗಾಗಿತ್ತು. ಹಾಗೂ ಭಾರತೀಯ ವಿಜ್ಞಾನಿಗಳು ಭಾರತವು ಈಗ ಕೇವಲ ಶಸ್ತ್ರಾಸ್ತ್ರಗಳ ಖರೀದಿದಾರನಲ್ಲ, ಬದಲಾಗಿ ಶತ್ರುಗಳ ಸಾವಿಗೆ ಕಾರಣವಾಗಲಿದೆ ಅನ್ನೋದನ್ನ ಮತ್ತೊಮ್ಮೆ ಸಾಬೀತುಪಡಿಸಿದರು. ಇದನ್ನ ಪರೀಕ್ಷಿಸುವಾಗ ಶತ್ರು ರೀತಿಯ ಒಂದು ಡೆಮೋವನ್ನ ಕ್ರಿಯೇಟ್ ಮಾಡಲಾಗಿತ್ತು. ಹಾಗೂ ಈ ಶಕ್ತಿಶಾಲಿ ಅಸ್ತ್ರವನ್ನ ಸುಖೋಯ್ 30 MKI ನಂತಹ ಮಾರಕ ಯುದ್ಧ ವಿಮಾನದಿಂದ ಲಾಂಚ್ ಮಾಡಲಾಗಿದ್ದು ಆಕಾಶದಿಂದ ಕೆಳ ಇಳಿಯುವಾಗ ಶತ್ರುಗಳ ಕಿವಿಯಲ್ಲಿ ಸಿಳ್ಳೆ ಹೊಡೆಯುತ್ತಾ ಯಾವ ರೀತಿಯಲ್ಲಿ ದಾಳಿ ಮಾಡಿತು ಅಂತಂದ್ರೆ ಅದು ಕೇವಲ ಹೊಗೆ, ಸ್ಫೋಟ ಮತ್ತು ಮೌನ ಮಾತ್ರ ನೆಲದ ಮೇಲೆ ಉಳಿಯುವಂತೆ ಮಾಡಿತ್ತು. ಇದಷ್ಟೇ ಅಲ್ಲದೆ ಗೌರವಾಸ್ತ್ರವನ್ನ ವಿಭಿನ್ನ ವಾರ್ ಹೆಡ್ ಕಾನ್ಫಿಗರೇಷನ್ ಒಂದಿಗೆ ಸಿದ್ಧಪಡಿಸಲಾಗಿದೆ. ಅಂದ್ರೆ ಅದು ಬಂಕರ್ ಆಗಿರ್ಲಿ ಅಥವಾ ಸೇನಾ ನೆಲೆಯಾಗಿರ್ಲಿ, ಈ ಆಯುಧವು ಪ್ರತಿಯೊಂದು ಗುರಿಗೂ ವಿಭಿನ್ನವಾಗಿ ಹೊಡೆಯುವ ಸಾಮರ್ಥ್ಯವನ್ನ ತರ್ತದೆ. ಗೆಳೆಯರೇ, ಇದರಿಂದ ಈಗ ನೀವೇ ಯೋಚನೆ ಮಾಡಿ ನೋಡಿ, ಭಾರತದ ಈ ಆಯುಧವು ಶತ್ರುವನ್ನ ಅಷ್ಟು ದೂರದಿಂದಲೇ ನಾಶ ಮಾಡುವುದಕ್ಕಾಗಿ ಸಾಧ್ಯವಾಗಿಸುವಾಗ ಭಾರತದ ಗಡಿಗಳು ಎಷ್ಟು ಅಭೇದ್ಯವಾಗಿದೆ ಅನ್ನೋದು. ನಮ್ಮ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರೇ ಸ್ವತಃ ಈ ಯಶಸ್ಸನ್ನ ಭಾರತೀಯ ಡಿಫೆನ್ಸ್ ಇಂಡಸ್ಟ್ರಿಯ ಒಂದು ಐತಿಹಾಸಿಕ ಜಿಗಿತ ಅಂತ ಕರೆದಿದ್ದಾರೆ. ಹಾಗೂ ಅವರು DRDO, ಭಾರತೀಯ ವಾಯುಪಡೆ ಮತ್ತು ಅದಾನಿ ಡಿಫೆನ್ಸ್ ನಂತ ಖಾಸಗಿ ಕಂಪನಿಗಳನ್ನ ಅಭಿನಂದಿಸಿದ್ದಾರೆ. ಭಾರತ ಫೋರ್ಸ್ ಮತ್ತು ಹಲವಾರು MSMES ಕಂಪನಿಗಳು ಸಹ ಈ ಯೋಜನೆಯಲ್ಲಿ ಭಾಗವಹಿಸಿವೆ. ಅಂದ್ರೆ ಇದು ಕೇವಲ ಆಯುಧವಲ್ಲ, ಬದಲಾಗಿ ಆತ್ಮನಿರ್ಭರ ಭಾರತದ ಹಾರುವ ಗುರುತು. ಈ ಗೌರವ ಅಸ್ತ್ರವು 1000 kg ತೂಕದಾಗಿದೆ, ಅಂದ್ರೆ 1 ಟನ್ ವಿನಾಶ. ಇದನ್ನ ರಿಸರ್ಚ್ ಸೆಂಟರ್, ಇಮಾರೆಟ್ ಆರ್ಮಾಮೆಂಟ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ಅಂಡ್ ಇಂಟಿಗ್ರೇಟೆಡ್ ಟೆಸ್ಟ್ ರೇಂಜ್ ಚಂದಿಪುರ್ ಜಂಟಿಯಾಗಿ ಅಭಿವೃದ್ಧಿಪಡಿಸಿವೆ. ಇದರ ಯಶಸ್ವಿ ಪರೀಕ್ಷೆ ಕೇವಲ ಒಂದು ಪರೀಕ್ಷೆ ಅಲ್ಲ, ಬದಲಾಗಿ ಶತ್ರುಗಳಿಗೆ ಭಾರತದ ಕ್ಷಿಪಣಿಗಳು ಈಗ ಯಾವುದೇ ಶಬ್ದ ಮಾಡುವುದಿಲ್ಲ, ಅವು ನೇರವಾಗಿ ವಿನಾಶವನ್ನ ಘೋಷಿಸುತ್ತವೆ ಅನ್ನೋ ಎಚ್ಚರಿಕೆ ಸಂದೇಶವನ್ನ ಕಳುಹಿಸಲಾಗಿದೆ. ಈ ಆಯುಧವನ್ನ DRDO ಮತ್ತು ವಾಯುಪಡೆಯ ಉನ್ನತ ಅಧಿಕಾರಿಗಳು ಮೇಲ್ವಿಚಾರಣೆ ಮಾಡಿದ್ದು ಪ್ರತಿಯೊಂದು ಹಂತವನ್ನ ಎಚ್ಚರಿಕೆಯಿಂದ ಪರಿಶೀಲಿಸಲಾಯಿತು. ಹಾಗೂ ಫಲಿತಾಂಶವು ಕೂಡ ಊಹಿಸಿದಂತೆಯೇ ಇತ್ತು. ಶಕ್ತಿಯುತ, ನಿಖರವಾದ ಮತ್ತು ರೌದ್ರ ಪ್ರಹಾರ. ಶೀಘ್ರದಲ್ಲೇ ಈ ಆಯುಧವನ್ನ ಭಾರತೀಯ ಪಡೆಗಳ ರೆಜಿಮೆಂಟ್ಗಳಲ್ಲಿ ಸೇರಿಸಲಾಗುವುದು. ಹಾಗೂ ಗೆಳೆಯರೇ, ಈ ಕಥೆ ಇಲ್ಲಿಗಷ್ಟೇ ಮುಗಿಯುವುದಿಲ್ಲ. ನಿಜವಾದ ರೋಮಾಂಚನ ಈಗ ಪ್ರಾರಂಭವಾಗಲಿದೆ. ಯಾಕಂದ್ರೆ ಈಗ ಗೌರವಾಸ್ತ್ರವು ಕೇವಲ ಬಾಂಬ್ ಅಲ್ಲ, ಅದು ಮಲ್ಟಿ ರೋಲ್ ವಿನಾಶಕಾರಿ ಸಿಸ್ಟಮ್ ಆಗ್ತಾ ಹೋಗ್ತಾ ಇದ್ದು
ಮುಂಬರುವ ದಿನಗಳಲ್ಲಿ ಇನ್ನಷ್ಟು ಮಾರಕ ರೂಪಗಳಾಗಿ ರೂಪುಗೊಳ್ಳಲಿದೆ. DRDO ವಿಜ್ಞಾನಿಗಳು ಇದನ್ನು ರಿಯಲ್ ಟೈಮ್ ಸ್ಯಾಟಲೈಟ್ ಫೀಡ್ ಮತ್ತು AI ಡ್ರಿವನ್ ಟಾರ್ಗೆಟ್ ದೊಂದಿಗೆ ಸಂಪರ್ಕಿಸುವ ಮೂಲಕ ಕೆಲಸ ಮಾಡ್ತಾ ಇದ್ದಾರೆ. ಅಂದ್ರೆ ಭವಿಷ್ಯದಲ್ಲಿ ಗೌರವಾಸ್ತ್ರವು ತನ್ನ ಗುರಿಯನ್ನ ಸ್ವತಃ ಗುರುತಿಸುವ ಮೂಲಕ ದಾಳಿ ಮಾಡುವುದಕ್ಕೆ ಸಾಧ್ಯವಾಗಲಿದೆ. ಒಮ್ಮೆ ಕಲ್ಪನೆ ಮಾಡಿ ನೋಡಿ, ವೇಗವಾದ, ನಿಖರವಾದ ಮತ್ತು ಭಾರವಾದ ಆಯುಧ, ಅದನ್ನು ಬುದ್ಧಿವಂತವಾದುದನ್ನು ಸಹ ಹೊಂದಿರಲಿದೆ ಅನ್ನೋದು. ಇದರ ವ್ಯಾಪ್ತಿಯನ್ನು ಈಗ 100 ಕಿಲೋಮೀಟರ್ನಿಂದ 150 ಕಿಲೋಮೀಟರ್ಗೆ ಹೆಚ್ಚಿಸುವ ಕೆಲಸವು ಕೂಡ ಪ್ರಾರಂಭವಾಗಿದೆ. ಅಂದರೆ ಶತ್ರುಗಳ ಗಡಿಯ ಹೊರಗೆ ಉಳಿದುಕೊಂಡು ಅವರ ಆಂತರಿಕ ಗುರಿಗಳನ್ನು ನಾಶಪಡಿಸುವುದು ಹಾಗೂ ಅದನ್ನು ಕೂಡ ಶತ್ರುಗಳ ರೆಡಾರ್ನಲ್ಲಿ ವಿಮಾನವನ್ನ ತರದೇ ಮಾಡುವುದು ಈಗ ಭಾರತದ ವ್ಯಾಪ್ತಿಯಲ್ಲಿದೆ. ಇದಷ್ಟೇ ಅಲ್ಲದೆ ತೇಜಸ್, ರಾಫೆಲ್ ಮತ್ತು ಡ್ರೋನ್ ಸಿಸ್ಟಮ್ಗಳಂತಹ ಇತರೆ ಪ್ಲಾಟ್ಫಾರ್ಮ್ಗಳಿಂದ ಗೌರವಾಸ್ತ್ರವನ್ನ ಲಾಂಚ್ ಮಾಡುವ ಯೋಜನೆ ಇದೆ. ಅಂದ್ರೆ ಒಂದೇ ಆಯುಧ ಆದರೆ ಹಲವು ರೀತಿಯ ದಾಳಿಗಳು. ಒಮ್ಮೆ ಯೋಚನೆ ಮಾಡಿ ನೋಡಿ ಗೆಳೆಯರೆ, ಈ ಗೌರವಾಸ್ತ್ರವನ್ನ ಚೀನಾದ ಟಿಬೆಟ್ ಗಡಿಯಲ್ಲಿ ಅಥವಾ ಪಾಕಿಸ್ತಾನದ ಪಂಜಾಬ್ ಸೆಕ್ಟರಲ್ಲಿ ನಿಯೋಜಿಸಿದರೆ ಶತ್ರುಗಳ ಪೋಸ್ಟ್ಗಳ ಮೇಲೆ ಅಷ್ಟೇ ಅಲ್ಲದೆ ಅವರ ವಾಯುನೆಲೆಯ ಶಸ್ತ್ರಾಸ್ತ್ರ ಡಿಪೋಗಳು ಮತ್ತು ರೆಡಾರ್ ಸಿಸ್ಟಮ್ಗಳ ಮೇಲೂ ಬಲವಾದ ದಾಳಿಯನ್ನ ಎದುರಿಸಬೇಕಾಗ್ತದೆ. ಗಡಿ ದಾಟದೆ ಗಡಿಯುದ್ದಕ್ಕೂ ವಿನಾಶ ಸೃಷ್ಟಿಸುವುದು ಆಧುನಿಕ ಯುದ್ಧದ ನಿಜವಾದ ಗುರುತು. ಹಾಗೂ ಭಾರತ ಈಗ ಆ ಲೆವೆಲ್ ಅನ್ನ ತಲುಪಿದೆ. ಮತ್ತೊಂದು ಬಲವಾದ ಅಂಶವೆಂದ್ರೆ ಗೌರವಾಸ್ತ್ರ ತಯಾರಿಕೆಯಲ್ಲಿ ಅಭಿವೃದ್ಧಿಪಡಿಸಿದ ತಾಂತ್ರಿಕ ಜ್ಞಾನ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಪ್ರಕ್ರಿಯೆಯನ್ನ ಈಗ ನೆಕ್ಸ್ಟ್ ಜನರೇಷನ್ನ ಸ್ಮಾರ್ಟ್ ಬಾಂಬ್ಗಳು ಮತ್ತು ಹೈಪರ್ಸೋನಿಕ್ ಗ್ಲೈಡ್ ಶಸ್ತ್ರಾಸ್ತ್ರಗಳಲ್ಲಿ ಬಳಸಲಾಗುವುದು. ಅಂದ್ರೆ ಇದು ಕೇವಲ ಆಯುಧವಲ್ಲ, ಬದಲಾಗಿ ಭಾರತದ ಸಂಪೂರ್ಣ ಸ್ಟ್ರಾಟಜಿಕ್ ಆಯುಧದ ಇಕೋಸಿಸ್ಟಮ್ನ ಫೌಂಡೇಶನ್ ಆಗಿದೆ. ಹಾಗೂ ಇದೇ ಕಾರಣಕ್ಕಾಗಿ ಈ ಅಮೆರಿಕ ಮತ್ತು ಯುರೋಪಿಯನ್ನ ಕಣ್ಣುಗಳು ಈಗ ಭಾರತದ ಡಿಫೆನ್ಸ್ ಇನ್ನೋವೇಷನ್ ಮೇಲೆ ನೆಟ್ಟಿವೆ. ಇದರ ಮಿಸೈಲ್ ಟೆಕ್ನಾಲಜಿಯನ್ನ ಎಲೆಕ್ಟ್ರಾನಿಕ್ ವಾರ್ಫೇರ್ ಮತ್ತು ರೆಡಾರ್ ಜಾಮಿಂಗ್ ನಂತಹ ಅಡೆತಡೆಗಳನ್ನು ತಪ್ಪಿಸುವ ರೀತಿಯಲ್ಲಿ ವಿನ್ಯಾಸಗೊಳಿಸಲಾಗಿದೆ. ಅಂದರೆ ಯಾವುದೇ ಶತ್ರು ಡಿಫೆನ್ಸ್ ಸಿಸ್ಟಮು ಅದನ್ನು ಟ್ರ್ಯಾಕ್ ಮಾಡುವುದಾಗಲಿ ಅಥವಾ ಇಂಟರ್ಸೆಪ್ಟ್ ಮಾಡುವುದಕ್ಕೆ ಸಾಧ್ಯವಿಲ್ಲ. ಹಾಗೂ ಮುಂದೆ ಮಿಸೈಲ್ ಸಿಸ್ಟಮ್ ಇದ್ರೂ ಸಹ ಗಾಳಿಯಲ್ಲಿ ದಿಕ್ಕನ್ನು ಬದಲಾಯಿಸುವ ಮೂಲಕ ಅದನ್ನು ಮೋಸಗೊಳಿಸುವ ಸಾಮರ್ಥ್ಯವನ್ನ ಹೊಂದಿದೆ. ಇದು ಭಾರತೀಯ ವಾಯುಪಡೆಗೆ ಒಂದು ಸ್ಟ್ರಾಟಜಿಕ್ ಡೆಟರೆನ್ಸ್ ಆಗಿ ಕೆಲಸ ಮಾಡ್ತದೆ. ಅಂದರೆ ಕೇವಲ ಸೇನಾ ನಿಯೋಜನೆಯು ಶತ್ರುಗಳು ಭಾರತದೊಂದಿಗೆ ತೊಡಗಿಸಿಕೊಳ್ಳುವುದು ಈಗ ನೇರ ಆತ್ಮಹತ್ಯೆ ಅಂತ ಭಾವಿಸುವಂತೆ ಮಾಡ್ತದೆ. ಈಗ ಭಾರತದ ತಂತ್ರ ಸ್ಪಷ್ಟವಾಗಿದೆ. ನಿಜವಾದ ಶಕ್ತಿ ಅಂದ್ರೆ ಅದು ಕಣ್ಣಿಗೆ ಕಾಣದಿದ್ದರೂ ಅಗತ್ಯವಿದ್ದಾಗ ಭೂಮಿಯನ್ನ ಅಲಗಾಡಿಸುವ ಶಕ್ತಿ. ಆ ಅಘೋಷಿತ ಶಕ್ತಿಯಂತೆ ಈಗ ಗೌರವಾಸ್ತ್ರವು ಶತ್ರುಗಳ ನಿದ್ರೆಯನ್ನ ದೂರ ಮಾಡಲಿದೆ. ಸೊ ಗೆಳೆಯರೆ, ಈಗ ಪ್ರಶ್ನೆ ಸರಳವಾಗಿದೆ. ಈ ಗೌರವಾಸ್ತ್ರದ ಶಕ್ತಿಯನ್ನ ನೋಡಿದ ನಂತರ ನೀವು ಹೆಮ್ಮೆ ಪಡ್ತಾ ಇದ್ದೀರಾ? ಹೌದು ಅಂತಾದರೆ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಯಾಕಂದ್ರೆ ಇದರಿಂದ ಈ ಮೆಸೇಜು ಪ್ರತಿಯೊಬ್ಬ ಭಾರತೀಯನಿಗೂ ತಲುಪಲಿ. ಈಗ ನಾವು ಕೇವಲ ನಮ್ಮನ್ನ ರಕ್ಷಿಸಿಕೊಳ್ಳುವುದಷ್ಟೇ ಅಲ್ಲದೆ ಶಾಂತಿಯ ಹೆಸರಿನಲ್ಲಿ ಉತ್ತರವನ್ನು ಕೂಡ ಕೊಡುವುದಕ್ಕೆ ಸಿದ್ಧರಾಗಿದ್ದೇವೆ. ಈ ಗೌರವಾಸ್ತ್ರದ ಮುಂಬರುವ ವರ್ಷನ್ಗಳ ಕುರಿತು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಾವು ತರಬೇಕು ಅನ್ನೋದನ್ನ ನೀವು ಬಯಸುವುದಾದ್ರೆ ಕೆಳಗಡೆ ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ವಂದೇ ಮಾತರಂ, ಭಾರತ್ ಮಾತಾ ಕಿ ಜೈ.